2ಕ್ಕೆ ನಡೆದಿದ್ದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಪೊಲೀಸರು ಹಲ್ಲೆ ಮಾಡಿದಂತಹ ಆರೋಪಿಗಳನ್ನ ಬಂಧಿಸೋದಕ್ಕೆ ಹೋದ್ರು. ಆದರೆ ಪೊಲೀಸರ ಮೇಲೆ ವಿವೇಕಾನಂದ ನಗರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದಿದ್ದಂತಹ ಹಲ್ಲೆ ಪ್ರಕರಣದ ಆರೋಪಿಗಳು ಮತ್ತೆ ಹಲ್ಲೆ ಮಾಡೋದಕ್ಕೆ ಯತ್ನ ಪಟ್ಟ ಸಂದರ್ಭದಲ್ಲಿ ಪೊಲೀಸರು ಶೂಟ್ಔಟ್ ಮಾಡಿದ್ದಾರೆ. ಇವರನ್ನ ಬಂಧಿಸೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಆರೋಪಿಗಳು ಪೊಲೀಸರ ಮೇಲೆ ಮತ್ತೊಮ್ಮೆ ಹಲ್ಲೆ ಮಾಡೋದಕ್ಕೆ ಯತ್ನಿಸಿದ್ದಾರೆ. ಪೊಲೀಸರು ಹೀಗಾಗಿ ಆರೋಪಿಗಳ ಮೇಲೆ ಶೂಟ್ಔಟ್ ನಡೆಸಿದ್ದಾರೆ. ಮೇಖ್ರಿ ವೃತ್ತದ ಪ್ಯಾಲೇಸ್ ಗ್ರೌಂಡ್ಸ್ ನ ಹತ್ರ ಇರುವಂತಹ ಕಿಂಗ್ಸ್ ಕೋರ್ಟ್ ನ ಬಳಿ ಈ ಘಟನೆ ನಡೆದಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟ್. ಈಗ ಮತ್ತೊಮ್ಮೆ ಶೂಟ್ಔಟ್ ನಡೆದಿದೆ. ಆರೋಪಿಗಳು ಒಂದ್ಸಲ ಪೊಲೀಸರ ಮೇಲೆ ಅಟ್ಯಾಕ್ ಮಾಡಿದ್ರು, ಆದ್ರೆ ಈಗ ಬಂಧಿಸೋದಕ್ಕೆ ಹೋದಾಗ ಮತ್ತೊಮ್ಮೆ ಅಟ್ಯಾಕ್ ಮಾಡ್ತಾರೆ. ಪೊಲೀಸರಿಗೆ ಇನ್ನೇನು ಆಪ್ಷನ್ ಇರ್ಲಿಲ್ಲ ಅನ್ಸುತ್ತೆ. ಖಂಡಿತವಾಗಿ ಸಂಗೀತ, ಇದು ಕಳೆದ 2 ವಾರಗಳ ಹಿಂದೆ ವಿವೇಕನಗರದ ಪೊಲೀಸರ ಮೇಲೆ ಹಲ್ಲೆ ಮಾಡಿದಿರುವಂತಹ ಆರೋಪಿಗಳ ಮೇಲೆ ಈ ಒಂದು ಶೂಟ್ಔಟ್ ನಡೆದಿರುವಂತಹದ್ದು. ಡಿಸಿಪಿ ಸೆಂಟ್ರಲ್ ಡಿಸಿಪಿ ಸಂದೀಪ್ ಪಾಟೀಲ್ ನೇತೃತ್ವದಲ್ಲಿ ಈ ಒಂದು ಶೂಟ್ಔಟ್ ನಡೆದಿರುವಂತಹದ್ದು. ಕಳೆದ 2 ವಾರಗಳ ಹಿಂದೆ ವಿವೇಕನಗರದ 2 ಪೊಲೀಸರ ಮೇಲೆ ಜಾರ್ಜ್ ಮತ್ತು ದೇವಾ ಅವರ ಗ್ಯಾಂಗ್, ಇವರಿಬ್ರು ರೌಡಿ ಶೀಟರ್ಗಳಾಗಿರ್ತಾರೆ, ಅವ್ರ ಮೇಲೆ ಈ ಒಂದು ದಾಳಿಯನ್ನ ಅಂದ್ರೆ ಅವರು ಹೋಗ್ತಾ ಇದ್ದಾಗ ಈ 2 ರೌಡಿಗಳು ಅವರ ಮೇಲೆ ಹಲ್ಲೆಯನ್ನ ನಡೆಸಿರ್ತಾರೆ. ಈ ಸಂಬಂಧ ಪೊಲೀಸರು ಪ್ರಕರಣವನ್ನ ದಾಖಲಿಸಿರ್ತಾರೆ. ಈ ಸಂಬಂಧ ಅವರನ್ನ ಹಿಡಿಯೋ ಪ್ರಯತ್ನದಲ್ಲಿರ್ತಾರೆ. ಇವತ್ತು ಒಂದು ಖಚಿತ ಮಾಹಿತಿ ಮೇರೆಗೆ ಆ 2 ರೌಡಿಗಳು ಪ್ಯಾಲೇಸ್ ರೋಡ್ನ ಕಿಂಗ್ಸ್ ಕೋರ್ಟ್ ಏನಿದೆ ಅಲ್ಲಿ ಹೋಗ್ತಾ ಇದ್ದಾಗ ಪೊಲೀಸರು ಅವರನ್ನ ಹಿಡಿಯಕ್ಕೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಪೊಲೀಸರ ಮೇಲಿನ ಹಲ್ಲೆಗೆ ಯತ್ನಿಸ್ತಾರೆ. ಈ ಸಂದರ್ಭದಲ್ಲಿ ಪೊಲೀಸರು ಅವರ ಕಾಲಿಗೆ ಗುಂಡೇಟು ಹೊಡಿತಾರೆ. ಈ ಇಬ್ಬರು ಗಾಯಕ್ಕೊಳಗಾಗಿ ಸದ್ಯಕ್ಕೆ ಅವರಿಬ್ಬರನ್ನು ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಡಿಸಿಪಿ ಸೆಂಟ್ರಲ್ ಡಿಸಿಪಿ ಸಂದೀಪ್ ಪಾಟೀಲ್ ನೇತೃತ್ವದಲ್ಲಿ ಈ ಒಂದು ಕಾರ್ಯಾಚರಣೆ ನಡೆದಿರುತ್ತೆ. ಸದ್ಯಕ್ಕೆ ಡಿಸಿಪಿ ಸಂದೀಪ್ ಪಾಟೀಲ್ ಅವರು ಸ್ಥಳ ಭೇಟಿ ನೀಡಿದ್ದು ಅವರು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಹಿರಿಯ ಅಧಿಕಾರಿಗಳು ಬಂದಿದ್ದಾರೆ. ಈ ಒಂದು ಪ್ರಕರಣದ ಹಿನ್ನೆಲೆಯನ್ನ ನೋಡೋದಾದ್ರೆ, ಈ ಮುಂಚೆ ವಿವೇಕನಗರ ಪೊಲೀಸರು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿವೇಕನಗರ ಇನ್ಸ್ಪೆಕ್ಟರ್ ಆದ ವಿಜಯ್ ಹಡಗಲಿ ಅವರು ಅಮಾನತುಗೊಂಡಿರ್ತಾರೆ. ಅಂದ್ರೆ ಈ ಒಂದು 2 ರೌಡಿಗಳು ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ರು ಆ ಸಂಬಂಧ ಪ್ರಕರಣ ದಾಖಲಿಸಿರಲಿಲ್ಲ. ಜೊತೆಗೆ ಮೇಲಾಧಿಕಾರಿಗಳಿಗೂ ಈ ಸಂಬಂಧ ಇನ್ಸ್ಪೆಕ್ಟರ್ ಅವರು ಮಾಹಿತಿಯನ್ನ ನೀಡಿರಲಿಲ್ಲ. ತದನಂತರ ಸೆಂಟ್ರಲ್ ಡಿಸಿಪಿ ಅವರು ಅಲ್ಲಿನ ಹಲ್ಲೆಗೊಳಗಾದ ಪಿಸಿಗಳನ್ನ ಕರೆದು ವಿಚಾರಣೆಗೊಳಪಡಿಸಿದಾಗ ಈ ಒಂದು ಹಲ್ಲೆ ನಡೆದಿರುವಂತಹ ಪ್ರಕರಣ ಬಂದಿರುತ್ತೆ. ತದನಂತರ ಈ ಒಂದು ಕರ್ತವ್ಯ ಲೋಪದ ಹಿನ್ನೆಲೆಯಲ್ಲಿ ವಿವೇಕನಗರ ಇನ್ಸ್ಪೆಕ್ಟರ್ ಹಡಗಲಿ ಅವರನ್ನ ಅಮಾನತು ಮಾಡಿರ್ತಾರೆ. ತದನಂತರ ಪ್ರಕರಣ ದಾಖಲಿಸಿರುವಂತಹ ಪೊಲೀಸರು ಇದೀಗ ಅವರನ್ನ ಬಗ್ಗು ಬಡ್ತಿದ್ದಾರೆ. 2 ರೌಡಿ ಶೀಟರ್ ಏನಿದ್ದಾರೆ ಜಾರ್ಜ್ ಮತ್ತು ದೇವಾ ಅವರ ಮೇಲೆ ಫೈರಿಂಗ್ ಮಾಡಿರುವಂತಹದ್ದು. ಸಂಗೀತ, ಈ ಹಲ್ಲೆ ಮಾಡುವಂತಹ ಸಂದರ್ಭದಲ್ಲಿ ಜಾರ್ಜ್ ಹಾಗೂ ದೇವಾ ಬಳಿ ಯಾವೆಲ್ಲ ಮಾರಕಾಸ್ತ್ರಗಳು ಇತ್ತು, ಅವ್ರು ಯಾವ ತರ ಪೊಲೀಸರ ಮೇಲೆ ಅಟ್ಯಾಕ್ ಮಾಡ್ತಾರೆ, ಅಂಡ್ ಈಗ ಅವರ ಸ್ಥಿತಿ ಆಸ್ಪತ್ರೆಯಲ್ಲಿ ಹೇಗಿದೆ ವೆಂಕಟ್? ಸಂಗೀತ, ಅವರು ಹಿಡಿಯಲು ಹೋದಾಗ ಅವರ ಕೈಯಲ್ಲಿದ್ದ ಕೆಲವು ಮಾರಕಾಸ್ತ್ರಗಳಿಂದ ಅವರು ಹಲ್ಲೆ ಮಾಡಲು ಯತ್ನಿಸಿದ್ದಾರೆ ಅನ್ನೋ ಒಂದು ಮಾಹಿತಿ ಇದೆ. ಅವರು ಕಾಲಿಗೆ ಈ ಸಂದರ್ಭದಲ್ಲಿ ಅವರ ಕಾಲಿಗೆ ವೆಂಕಟ್, ನಾನು ನಿಮ್ ಜೊತೆ ಮತ್ತೆ ಮಾತಾಡ್ತೀನಿ. ಈಗ ಸ್ವತಃ ಡಿಸಿಪಿ ಸೆಂಟ್ರಲ್ ಸಂದೀಪ್ ಪಾಟೀಲ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್. ಈ ಶೂಟ್ಔಟ್ ಅವಶ್ಯಕತೆ ಇತ್ತಾ ಸರ್? ಏನಾಯ್ತು ಆಕ್ಚುಲಿ ಆಗಿ? ಈಗ ಹೋದ್ವಾರ ನಮ್ಮ ವಿವೇಕನಗರ್ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಪ್ರಕರಣ ದಾಖಲು ಮಾಡಿದ್ವಿ ನಾವು. ಅದರಲ್ಲಿ 2 ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ಸ್ ಮೇಲೆ ಕೆಲವು ಅಲ್ಲಿ ರೌಡಿ ಜನ ಅವ್ರ ಮೇಲೆ ಹಲ್ಲೆ ಮಾಡಿರೋದ್ ಬಗ್ಗೆ ಏನ್ ಪ್ರಕರಣ ದಾಖಲಾಗಿತ್ತು ಅದ್ರ ಬಗ್ಗೆ ಈಗಾಗಲೇ ಒಂದ್ 5 ಜನನ್ನ ನಾವು ದಸ್ತಗಿರಿ ಮಾಡಿದ್ವಿ. ಉಳಿದಂತ ಆರೋಪಿಗಳಿಗೆ ಶೋಧ ಕಾರ್ಯವನ್ನು ನಾವು ಮುಂದುವರಿಸಿದ್ವಿ ಮತ್ತು ಅದಕ್ಕೆ ಒಂದು ವಿಶೇಷ ತಂಡಗಳನ್ನ ಕೂಡ ನಾವು ರಚನೆ ಮಾಡಿದ್ವಿ. ಆ ತಂಡಕ್ಕೆ ಇವತ್ತು ಒಂದು ಮಾಹಿತಿ ಬಂದಿತ್ತು. ಇದರಲ್ಲಿ ಕೆಲವು ಆರೋಪಿಗಳು ಜಾರ್ಜ್, ದೇವಾ ಮತ್ತು ಇನ್ನಿತರರು ಒಂದ್ ಮಾರುತಿ ವ್ಯಾನ್ ಅಲ್ಲಿ ಒಂದ್ ಕಡೆ ಒಬ್ರು ಕಾಯ್ತಾ ಇದಾರೆ ಅಂತ ಏನ್ ಮಾಹಿತಿ ಬಂದಿತ್ತು. ಪ್ಯಾಲೇಸ್ ರೋಡ್ ಹತ್ರ ಕಾಯ್ತಾ ಇದಾರೆ ಅಂತ. ಸೊ ಆ ಮಾಹಿತಿ ಆಧಾರದ ಮೇಲೆ ಅಲ್ಲಿ ಹೋಗಿ ನೋಡಿದಾಗ ಅದು ಒಂದು ವ್ಯಾನ್ ನಿಂತಿತ್ತಲ್ಲಿ. ಅದ್ರಲ್ಲಿ ಯಾರು ಕೂತಿದಾರೆ ಅಂತ ನೋಡಕ್ ಹೋದಾಗ ಅಲ್ಲಿ ಇರುವಂತ ಗಾಡಿಯಲ್ಲಿ ಇರೋರು ನಮ್ಮ ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ದಾರೆ. 2 ಇಂಜರ್ಡ್ ಆಗಿದ್ದಾರೆ, ರಾಘವೇಂದ್ರ ಮತ್ತೆ ಅಜರೇಶ್ ಅಂತ. ಸೊ ಇನ್ ರಿಟಾಲಿಯೇಷನ್ ನಮ್ಮ ಇನ್ಸ್ಪೆಕ್ಟರ್ ಏನ್ ಜೊತೆಗಿದ್ರು ಗಾಡಿಯಲ್ಲಿ ಅವರು ಫೈರಿಂಗ್ ಮಾಡಿದ್ದಾರೆ. ಫೈರಿಂಗ್ ಅಲ್ಲಿ ಜಾರ್ಜ್ ಮತ್ತೆ ದೇವಾ ಅವ್ರ ಕಾಲಿಗೆ ಇಂಜರಿ ಆಗಿದೆ. ಅವ್ರಿಗೆ ಈಗಾಗಲೇ ನಾವು ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದೀವಿ.
ಸೊ ಈ ಆರೋಪಿಗಳು ಅವತ್ತು ವಿವೇಕಾನಗರ ಪೊಲೀಸ್ ಠಾಣೆ ಹತ್ರ ನಡೆದಿದ್ದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟವ್ರೇನಾ, ಅದು ಕನ್ಫರ್ಮ್ ಆಗಿದೆಯಾ? ಹೌದೌದು, ಕನ್ಫರ್ಮ್ ಇದೆ. ಈಗ ಅಲ್ಲಿ ಏಟಾಗಿದ್ದಂತಹ ಪೊಲೀಸರ ಸ್ಥಿತಿ ಯಾವ ತರ ಇದೆ ಸರ್? ಒಬ್ಬರಿಗೆ ಕೈ ಹತ್ರ ಏಟಾಗಿದೆ, ಇನ್ನೊಬ್ರಿಗೆ ಹೊಟ್ಟೆ ಹತ್ರ ಏಟಾಗಿದೆ. ಇಬ್ಬರಿಗೂ ನಾವು ಈಗಾಗಲೇ ಆಸ್ಪತ್ರೆಗೆ ಶಿಫ್ಟ್ ಮಾಡಿದೀವಿ. ಸೊ ಅವ್ರದೀಗ ಚಿಕಿತ್ಸೆ ನಡೀತಾ ಇದೆ. ಆಲ್ ರೈಟ್, ಥ್ಯಾಂಕ್ ಯು ಸರ್. ಸೊ ಕೇಂದ್ರ ಡಿಸಿಪಿ ಸಂದೀಪ್ ಪಾಟೀಲ್ ಅವರು ನಮ್ಮ ಜೊತೆ ಮಾತಾಡ್ತಾ ಘಟನೆ ಬಗ್ಗೆ ವಿವರವನ್ನ ಕೊಡ್ತಾ ಇದ್ರು. ಕಳೆದ ಶನಿವಾರ ವಿವೇಕನಗರ ಪೊಲೀಸರ ಮೇಲೆ ಹಲ್ಲೆ ನಡೆದಿತ್ತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಆರೋಪಿಗಳು ಸಿಕ್ಕಿದ್ದಾರೆ ಅನ್ನುವಂತಹ ಮಾಹಿತಿ ಮೇರೆಗೆ ಅವರನ್ನ ಬಂಧಿಸೋದಕ್ಕೆ ಅಂತ ಏರ್ಪೋರ್ಟ್ ರಸ್ತೆಯಲ್ಲಿರುವಂತಹ ಪ್ಯಾಲೇಸ್ ರಸ್ತೆಯಲ್ಲಿರುವಂತಹ ಕಿಂಗ್ಸ್ ಕೋರ್ಟ್ನ ಬಳಿ ಹೋಗ್ತಾರೆ. ಆ ಸಂದರ್ಭದಲ್ಲಿ ಮತ್ತೆ ಈ ಆರೋಪಿಗಳು ಪೊಲೀಸರ ಮೇಲೆ ಹಲ್ಲೆಯನ್ನ ನಡೆಸ್ತಾರೆ. ಅದನ್ನ ತಡೆಯೋದಕ್ಕೆ ಅಂತ ಪೊಲೀಸರು ಶೂಟ್ಔಟ್ ಮಾಡಲೇಬೇಕಾಗುತ್ತೆ. ಗುಂಡಿನ ದಾಳಿ ನಡೆಸಿದಂತಹ ಸಂದರ್ಭದಲ್ಲಿ ಇಬ್ಬರು ಆರೋಪಿಗಳು ಜಾರ್ಜ್ ಹಾಗೂ ದೇವಾ ಅನ್ನೋರ ಕಾಲಿಗೆ ಪೆಟ್ಟಾಗುತ್ತೆ. ಇವರಿಬ್ಬರನ್ನು ಆಸ್ಪತ್ರೆಗೆ ಸೇರಿಸಲಾಗಿದೆ. ಆದರೆ ಈ ಒಂದು ಗುಂಡಿನ ದಾಳಿ ಪ್ರಕರಣದಲ್ಲಿ ಪೊಲೀಸರಿಗೂ ಸಹ ಏಟಾಗುತ್ತೆ. ಅವರಿಗೂ ಕೂಡ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ.